ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಕಾಬೂಲ್ ಚನಾ ಮಸಾಲ ಮಾಡ್ಕೊಳಕತ್ತೀನಿ. ಭಾಳ ಟೇಸ್ಟ್ ಇರ್ತೈತಿ. ರೊಟ್ಟಿ, ಚಪಾತಿ, ಪೂರಿ ಎಲ್ಲದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಅದನ್ನು ಮಾಡ್ಕೊಳಕ ಕುಕ್ಕರ್ಗೆ ನೀರು ಹಾಕಿ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಅರಿಶಿನ, ಉಪ್ಪು, ನೆನೆಸಿಟ್ಟಿದ್ದು ಕಾಬೂಲ್ ಕಡಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 6ರಿಂದ 7 ವಿಷಲ್ ತೊಗೋಬೇಕು. ಕಡಲೆಕಾಳು ಓವರ್ನೈಟ್ ನೆನೆಸಿಟ್ಕೋಬೇಕು. ಈ ಕಾಳು ಬೇಯಿಸ್ಕೋಬೇಕಾದ್ರೆ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು. ಇವಾಗ ಏರ್ ಹೋಗೈತಿ, ಚೆಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಷ್ಟು ಬೆಂದ್ರೆ ಸಾಕು. ಗಟ್ಟಿಯಾಗಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಈಸಿಯಾಗಿ ಪ್ರೆಸ್ ಆದ್ರೆ ಸಾಕು. ನಿಮಗೀಗ ಚೆಕ್ ಮಾಡಿ ತೋರಿಸ್ತೀನಿ. ಕಡಲೆಕಾಳು ಚಂದಾಗ ಬೆಂದ್ರನ ಗ್ರೇವಿ ಟೇಸ್ಟ್ ಆಕೈತಿ. ಈಗ ಇದರ ನೀರೆಲ್ಲ ಸಾನಿಸಿ ತೆಗೆದಿಟ್ಕೋಬೇಕು. ಅಂದ್ರೆ ನಮಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ನಾವು ಆಮೇಲೆ ನೀರು ಸೇರಿಸ್ಕೊಳಕ್ಕೆ ಬರ್ತೈತಿ. ಇದನ್ನೇನು ಚೆಲ್ಲಬೇಡ್ರಿ. ಗ್ರೇವಿ ಮಾಡ್ಕೊಳಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ 2 ದೊಡ್ಡ ಚಮಚ ಮೊಸರು, 8ರಿಂದ 10 ಗೋಡಂಬಿ, 1-2 ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಖಾರದ ಪುಡಿ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದಕ್ಕೇನೋ ನೀರು ಹಾಕೋದು ಅವಶ್ಯ ಇಲ್ಲ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಜೀರಿಗೆ, ಉಳ್ಳಾಗಡ್ಡಿ, ಕಸೂರಿ ಮೇಥಿ, ಸಣ್ಣಗೆ ಹೆಚ್ಕೊಂಡಿದ್ದು ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೋಬೇಕು. ಕಸೂರಿ ಮೇಥಿ ಎಣ್ಣೆ ಒಳಗೆ ಹಾಕಿದ್ರೆ ಅದ್ರ ಫ್ಲೇವರು ಭಾಳ ಚಲೋ ಕೊಡುತ್ತೆ. ಟೇಸ್ಟೂ ಹಂಗೆ ಮಸ್ತ್ ಬರ್ತೈತಿ. ಈಗ ಗೋಲ್ಡನ್ ಬ್ರೌನ್ ಆಗ್ಯಾವು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಟೊಮೆಟೊ, ಮಸಾಲ ಖಾರ, ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಹಾಕಿ, ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ನಾವು ಕಾಬೂಲ್ ಚನಾ ಬೇಯಿಸ್ಕೊಳ್ಳೋಕ್ಕೆ ನೀರಿದ್ವಲ್ಲ, ಆ ನೀರು ಮತ್ತು ಮಿಕ್ಸರ್ ಜಾರ್ ತೊಳೆದಿದ್ದು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ತಿಕ್ನೆಸ್ ನೋಡಿ ಹಾಕೋಬೇಕು. ಈಗ ಇದನ್ನ ಚಂದಾಗ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡ್ರಿ, ಇದು ಚಂದಾಗ ಬೆಂದತಿ. ಈಗ ನಾವು ಬೇಯಿಸಿಟ್ಕೊಂಡಿದ್ದು ಕಾಬೂಲ್ ಕಡ್ಲಿ, ಕೊತ್ತಂಬರಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಚನಾ ಮಸಾಲ ರೆಡಿ ಆಯಿತು. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.